ಬಾಯ್ಕಡೆ ಬಾ. ಉತ್ತರ ನಾನು ಕೊಡುತ್ತೇನೆ. ರೈತ ಸಂಘದ ಅಧ್ಯಕ್ಷ ಮಿಸ್ಟರ್ ರಾಮಣ್ಣನವರೇ, ಅದಕ್ಕೆ ತಕ್ಕ ಉತ್ತರ ನನ್ನ ಬಳಿ ಇದೆ. ಅಂದರೆ ನೀನು ನನ್ನ ಮನೆಯಲ್ಲಿ? ಹೌದು, ನಾನೇ ಈ ಸುತ್ತ ಹತ್ತು ಅಡಿಯಲ್ಲಿ ಸೋಲಿಲ್ಲದ ಸರದಾರನಿಂದ ಮೆರೆದಾಡುವ ಜಲದಂಗಮಲ್ಲ ಈ ವಜ್ರಕ. ಯಾಕೆ ನನ್ನನ್ನು ನೋಡಿ ಆ ನಿನ್ನ ಮೈಯೆಲ್ಲ ಬೆವರು ಬಂತ? ನಿನ್ನ ದೇಹದಲ್ಲಿ ಕೋಲು ಮಿಂಚಿನ ಸಂಚಲನಗೊಂಡು ನರನಾಡಿಗಳೆಲ್ಲ ಅಸ್ತಗೊಸ್ತಗೊಳ್ಳಲೇಬೇಕು. ಹೇಗಿದೆ ಈ ವಜ್ರಕಾಂತ ಎಳೆದಿರುವ ವಜ್ರದ ಬಲೆ? ವಜ್ರಕಾಂತ ಕರ್ನಾಟಕದ ಕೇಸರಿ ಹಾಗೆ ನೂರಾರು ಶಸ್ತ್ರಗಳನ್ನು ಮಣ್ಣು ಮುಕ್ಕಿಸಿ ಬೆಳ್ಳಿ ಗದೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಬಂದಾಗ ಇಲ್ಲದ ಬೆವರು ನಿನ್ನಂತ ಬಾಯಿ ಬಡಕ ಬಂದು ಕೈಲಾಗದ ನರನಾಡಿ ನಿನ್ನಂತ ಬಾಯಿ ಬಡಕ ಬಂದು ನಾನು ಬೆಳೆದೋಗ್ಬಿಡ್ತ. ವಜ್ರಕಾಂತ ಏನಂದ್ರೆ ನೀನು ವಜ್ರದ ಬಲೆ ಹಿಡಿದಿದೀಯಾ? ವಜ್ರ ಜೇನುಹುಳ ಬಲೆಯಲ್ಲಿ ಕೊನೆ ಬಂದಿದ್ದೀನ ವಜ್ರಕಾಂತ್. ಇವನು ಕೇವಲ ವಜ್ರಕಾಂತನಲ್ಲ, ನಿನ್ನ ಭಾವಿ ಭಾಮೈದ ವಜ್ರಕಾಂತ್. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿದೋ ಆ ನಿನ್ನ ಮಂಕು ಬೆಳೆದ ಮತಿಗೆಟ್ಟ ಬುದ್ಧಿಗೆ. ಅವನೇ ಶೂರಾದಿ ಶೂರ ರೈತ ಸಂಘದ ಅಧ್ಯಕ್ಷನಾಗಬೇಕೆಂದು ಈ ಸುತ್ತು 10 ಹಳ್ಳಿಯ ಜನರನ್ನು ಒಗ್ಗೂಡಿಸಿ ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟರಿಯನ್ನೇ ಸುಟ್ಟು ಭಸ್ಮ ಮಾಡಿದೆಯಲ್ಲ, ಅದರ ಸೇಡಿಗಾಗಿ ಇದು. ಮಾಮಶ್ರೀ, ಕಪಟ ಕಾರ ಸ್ಥಾನದ ನನ್ನ ಕೈ ಚಳಕ.